ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಗಡೀಪಾರಾಗಿದ್ದ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳುವುದಕ್ಕೆ ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಡಿಚ್ಚಿ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಬಳಿಕ ಕೊಲಂಬಿಯಾ ಎಚ್ಚೆತ್ತಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ 2ನೇ ಅವಧಿಗೆ ಬರ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೋಡ್ನಲ್ಲಿದ್ದಾರೆ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಆದರೆ ತಮ್ಮ ಪ್ರಜೆಗಳನ್ನ ಕರೆಸಿಕೊಳ್ಳಲು ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸೀನ್ ಚೇಂಜ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಎಚ್ಚೆತ್ತ ಕೊಲಂಬಿಯಾ. ಕುರಿತ ಟ್ರಂಪ್ ಎಚ್ಚರಿಕೆಗೆ ಮಣಿದ ಪೆಟ್ರೋ. ಅಮೆರಿಕದಲ್ಲಿ ನೆಲೆಸಿರೋ ಕೊಲಂಬಿಯಾ ನಾಯಕರನ್ನ ಮಿಲಿಟರಿ ವಿಮಾನದ ಮೂಲಕ ಕಳಿಸಲು ಟ್ರಂಪ್ ನಿರ್ಧರಿಸಿದ್ರು. ಆದರೆ ವಲಸಿಗರನ್ನ ಹೊತ್ತು ತರೋ ವಿಮಾನದ ಲ್ಯಾಂಡಿಂಗ್ಗೆ ಅನುಮತಿ ನೀಡಲ್ಲ ಅಂತ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಹೇಳಿದ್ರು. ಇದಕ್ಕೆ ಕೆಂಡವಾದ ಟ್ರಂಪ್ ತೆರಿಗೆ ಹೆಚ್ಚಳದ ವಾರ್ನಿಂಗ್ ನೀಡಿದ್ರು. ಎಚ್ಚರಿಕೆಗೆ ಯು ಟರ್ನ್. ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳಲು ನಿರಾಕರಿಸಿದ ಪೆಟ್ರೋ ನಿರ್ಧಾರಕ್ಕೆ ಡೊನಾಲ್ಡ್ ಟ್ರಂಪ್ ಸಿಡಿಮಿಡಿಗೊಂಡ್ರು. ಕೊಲಂಬಿಯಾ ಮೇಲೆ 25% ಪ್ರತೀಕಾರದ ಸುಂಕ ವಿಧಿಸೋದಾಗಿ ನಿರ್ಧರಿಸಿದ್ರು. 1 ವಾರದ ಬಳಿಕ ಸುಂಕದ ಪ್ರಮಾಣ 50% ಏರಿಕೆ ಮಾಡಲಾಗುವುದು. ಅಷ್ಟೇ ಅಲ್ಲ, ಕೊಲಂಬಿಯಾದ ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲಾ ಮಿತ್ರ ರಾಷ್ಟ್ರಗಳು ಮತ್ತು ಬೆಂಬಲಿಗರ ಮೇಲೆ ಪ್ರಯಾಣ ನಿಷೇಧಿಸಲಾಗುತ್ತೆ. ಕೊಲಂಬಿಯಾದ ಸರ್ಕಾರದ ಎಲ್ಲಾ ಪಕ್ಷದ ಸದಸ್ಯರು, ಕುಟುಂಬ ಸದಸ್ಯರ ವೀಸಾ ನಿರ್ಬಂಧಿಸುತ್ತೇವೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ನಿರ್ಬಂಧಗಳನ್ನು ವಿಧಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. ಮೊದಲೇ ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಿರೋ ಕೊಲಂಬಿಯಾ ಕೊನೆಗೆ ಟ್ರಂಪ್ ಬೆದರಿಕೆಗೆ ಗುಸ್ಟಾವೋ ಪೆಟ್ರೋ ಮಣಿದಿದ್ದಾರೆ. ಟ್ರಂಪ್ ನೀಡಿದ ಶಾಕ್ಗೆ ಕಕ್ಕಾಬಿಕ್ಕಿಯಾದ ಪೆಟ್ರೋ, ಗಡೀಪಾರಾದ ಕೊಲಂಬಿಯಾದ ಪ್ರಜೆಗಳನ್ನ ಗೌರವಯುತವಾಗಿ ವಾಪಸ್ ಕರೆಸಿಕೊಳ್ತೇವೆ, ನಾವೇ ವಿಮಾನವನ್ನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಲಸಿಗರನ್ನ ಕೊಲಂಬಿಯಾಗೆ ವಾಪಸ್ ಕಳಿಸುವ ಟ್ರಂಪ್ ಐಡಿಯಾ ಇಲ್ಲಿ ವರ್ಕೌಟ್ ಆಗಿದೆ. ಇದೀಗ ಮೆಕ್ಸಿಕೋ, ಚೀನಾ ಹಾಗೂ ಕೆನಡಾ ವಲಸಿಗರನ್ನ ವಾಪಸ್ ಕಳಿಸುವ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಗಡೀಪಾರಾಗಿದ್ದ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳುವುದಕ್ಕೆ ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಡಿಚ್ಚಿ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಬಳಿಕ ಕೊಲಂಬಿಯಾ ಎಚ್ಚೆತ್ತಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ 2ನೇ ಅವಧಿಗೆ ಬರ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೋಡ್ನಲ್ಲಿದ್ದಾರೆ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಆದರೆ ತಮ್ಮ ಪ್ರಜೆಗಳನ್ನ ಕರೆಸಿಕೊಳ್ಳಲು ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸೀನ್ ಚೇಂಜ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಎಚ್ಚೆತ್ತ ಕೊಲಂಬಿಯಾ. ಕುರಿತ ಟ್ರಂಪ್ ಎಚ್ಚರಿಕೆಗೆ ಮಣಿದ ಪೆಟ್ರೋ. ಅಮೆರಿಕದಲ್ಲಿ ನೆಲೆಸಿರೋ ಕೊಲಂಬಿಯಾ ನಾಯಕರನ್ನ ಮಿಲಿಟರಿ ವಿಮಾನದ ಮೂಲಕ ಕಳಿಸಲು ಟ್ರಂಪ್ ನಿರ್ಧರಿಸಿದ್ರು. ಆದರೆ ವಲಸಿಗರನ್ನ ಹೊತ್ತು ತರೋ ವಿಮಾನದ ಲ್ಯಾಂಡಿಂಗ್ಗೆ ಅನುಮತಿ ನೀಡಲ್ಲ ಅಂತ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಹೇಳಿದ್ರು. ಇದಕ್ಕೆ ಕೆಂಡವಾದ ಟ್ರಂಪ್ ತೆರಿಗೆ ಹೆಚ್ಚಳದ ವಾರ್ನಿಂಗ್ ನೀಡಿದ್ರು. ಎಚ್ಚರಿಕೆಗೆ ಯು ಟರ್ನ್. ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳಲು ನಿರಾಕರಿಸಿದ ಪೆಟ್ರೋ ನಿರ್ಧಾರಕ್ಕೆ ಡೊನಾಲ್ಡ್ ಟ್ರಂಪ್ ಸಿಡಿಮಿಡಿಗೊಂಡ್ರು. ಕೊಲಂಬಿಯಾ ಮೇಲೆ 25% ಪ್ರತೀಕಾರದ ಸುಂಕ ವಿಧಿಸೋದಾಗಿ ನಿರ್ಧರಿಸಿದ್ರು. 1 ವಾರದ ಬಳಿಕ ಸುಂಕದ ಪ್ರಮಾಣ 50% ಏರಿಕೆ ಮಾಡಲಾಗುವುದು. ಅಷ್ಟೇ ಅಲ್ಲ, ಕೊಲಂಬಿಯಾದ ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲಾ ಮಿತ್ರ ರಾಷ್ಟ್ರಗಳು ಮತ್ತು ಬೆಂಬಲಿಗರ ಮೇಲೆ ಪ್ರಯಾಣ ನಿಷೇಧಿಸಲಾಗುತ್ತೆ. ಕೊಲಂಬಿಯಾದ ಸರ್ಕಾರದ ಎಲ್ಲಾ ಪಕ್ಷದ ಸದಸ್ಯರು, ಕುಟುಂಬ ಸದಸ್ಯರ ವೀಸಾ ನಿರ್ಬಂಧಿಸುತ್ತೇವೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ನಿರ್ಬಂಧಗಳನ್ನು ವಿಧಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. ಮೊದಲೇ ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಿರೋ ಕೊಲಂಬಿಯಾ ಕೊನೆಗೆ ಟ್ರಂಪ್ ಬೆದರಿಕೆಗೆ ಗುಸ್ಟಾವೋ ಪೆಟ್ರೋ ಮಣಿದಿದ್ದಾರೆ. ಟ್ರಂಪ್ ನೀಡಿದ ಶಾಕ್ಗೆ ಕಕ್ಕಾಬಿಕ್ಕಿಯಾದ ಪೆಟ್ರೋ, ಗಡೀಪಾರಾದ ಕೊಲಂಬಿಯಾದ ಪ್ರಜೆಗಳನ್ನ ಗೌರವಯುತವಾಗಿ ವಾಪಸ್ ಕರೆಸಿಕೊಳ್ತೇವೆ, ನಾವೇ ವಿಮಾನವನ್ನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಲಸಿಗರನ್ನ ಕೊಲಂಬಿಯಾಗೆ ವಾಪಸ್ ಕಳಿಸುವ ಟ್ರಂಪ್ ಐಡಿಯಾ ಇಲ್ಲಿ ವರ್ಕೌಟ್ ಆಗಿದೆ. ಇದೀಗ ಮೆಕ್ಸಿಕೋ, ಚೀನಾ ಹಾಗೂ ಕೆನಡಾ ವಲಸಿಗರನ್ನ ವಾಪಸ್ ಕಳಿಸುವ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಗಡೀಪಾರಾಗಿದ್ದ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳುವುದಕ್ಕೆ ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಡಿಚ್ಚಿ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಬಳಿಕ ಕೊಲಂಬಿಯಾ ಎಚ್ಚೆತ್ತಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ 2ನೇ ಅವಧಿಗೆ ಬರ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೋಡ್ನಲ್ಲಿದ್ದಾರೆ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಆದರೆ ತಮ್ಮ ಪ್ರಜೆಗಳನ್ನ ಕರೆಸಿಕೊಳ್ಳಲು ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸೀನ್ ಚೇಂಜ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಎಚ್ಚೆತ್ತ ಕೊಲಂಬಿಯಾ. ಟ್ಯಾಕ್ಸ್ ಕುರಿತ ಟ್ರಂಪ್ ಎಚ್ಚರಿಕೆಗೆ ಮಣಿದ ಪೆಟ್ರೋ. ಅಮೆರಿಕದಲ್ಲಿ ನೆಲೆಸಿರೋ ಕೊಲಂಬಿಯಾ ನಾಯಕರನ್ನ ಮಿಲಿಟರಿ ವಿಮಾನದ ಮೂಲಕ ಕಳಿಸಲು ಟ್ರಂಪ್ ನಿರ್ಧರಿಸಿದ್ರು. ಆದರೆ ವಲಸಿಗರನ್ನ ಹೊತ್ತು ತರೋ ವಿಮಾನದ ಲ್ಯಾಂಡಿಂಗ್ಗೆ ಅನುಮತಿ ನೀಡಲ್ಲ ಅಂತ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಹೇಳಿದ್ರು. ಇದಕ್ಕೆ ಕೆಂಡವಾದ ಟ್ರಂಪ್ ತೆರಿಗೆ ಹೆಚ್ಚಳದ ವಾರ್ನಿಂಗ್ ನೀಡಿದ್ರು. ಎಚ್ಚರಿಕೆಗೆ ಯು-ಟರ್ನ್. ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳಲು ನಿರಾಕರಿಸಿದ ಪೆಟ್ರೋ ನಿರ್ಧಾರಕ್ಕೆ ಡೊನಾಲ್ಡ್ ಟ್ರಂಪ್ ಸಿಡಿಮಿಡಿಗೊಂಡ್ರು. ಕೊಲಂಬಿಯಾ ಮೇಲೆ 25% ಪ್ರತೀಕಾರದ ಸುಂಕ ವಿಧಿಸೋದಾಗಿ ನಿರ್ಧರಿಸಿದ್ರು. 1 ವಾರದ ಬಳಿಕ ಸುಂಕದ ಪ್ರಮಾಣ 50% ಏರಿಕೆ ಮಾಡಲಾಗುವುದು. ಅಷ್ಟೇ ಅಲ್ಲ, ಕೊಲಂಬಿಯಾದ ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲಾ ಮಿತ್ರ ರಾಷ್ಟ್ರಗಳು ಮತ್ತು ಬೆಂಬಲಿಗರ ಮೇಲೆ ಪ್ರಯಾಣ ನಿಷೇಧಿಸಲಾಗುತ್ತೆ. ಕೊಲಂಬಿಯಾದ ಸರ್ಕಾರದ ಎಲ್ಲಾ ಪಕ್ಷದ ಸದಸ್ಯರು, ಕುಟುಂಬ ಸದಸ್ಯರ ವೀಸಾ ನಿರ್ಬಂಧಿಸುತ್ತೇವೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ನಿರ್ಬಂಧಗಳನ್ನು ವಿಧಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. ಮೊದಲೇ ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಿರೋ ಕೊಲಂಬಿಯಾ ಕೊನೆಗೆ ಟ್ರಂಪ್ ಬೆದರಿಕೆಗೆ ಗುಸ್ಟಾವೋ ಪೆಟ್ರೋ ಮಣಿದಿದ್ದಾರೆ. ಟ್ರಂಪ್ ನೀಡಿದ ಶಾಕ್ಗೆ ಕಕ್ಕಾಬಿಕ್ಕಿಯಾದ ಪೆಟ್ರೋ, ಗಡೀಪಾರಾದ ಕೊಲಂಬಿಯಾದ ಪ್ರಜೆಗಳನ್ನ ಗೌರವಯುತವಾಗಿ ವಾಪಸ್ ಕರೆಸಿಕೊಳ್ತೇವೆ, ನಾವೇ ವಿಮಾನವನ್ನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಲಸಿಗರನ್ನ ಕೊಲಂಬಿಯಾಗೆ ವಾಪಸ್ ಕಳಿಸುವ ಟ್ರಂಪ್ ಐಡಿಯಾ ಇಲ್ಲಿ ವರ್ಕೌಟ್ ಆಗಿದೆ. ಇದೀಗ ಮೆಕ್ಸಿಕೋ, ಚೀನಾ ಹಾಗೂ ಕೆನಡಾ ವಲಸಿಗರನ್ನ ವಾಪಸ್ ಕಳಿಸುವ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಗಡೀಪಾರಾಗಿದ್ದ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳುವುದಕ್ಕೆ ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಡಿಚ್ಚಿ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಬಳಿಕ ಕೊಲಂಬಿಯಾ ಎಚ್ಚೆತ್ತಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ 2ನೇ ಅವಧಿಗೆ ಬರ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೋಡ್ನಲ್ಲಿದ್ದಾರೆ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಆದರೆ ತಮ್ಮ ಪ್ರಜೆಗಳನ್ನ ಕರೆಸಿಕೊಳ್ಳಲು ನಿರಾಕರಿಸಿದ ಕೊಲಂಬಿಯಾಗೆ ಟ್ರಂಪ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸೀನ್ ಚೇಂಜ್ ಆಗಿದೆ.